ಎನ್ಐಎ ತನಿಖೆಗೆ ಪತ್ರ ಬರೆದವ್ರೆ ಯಾರು? ಇಲ್ಲಿಯ ತನಿಖೆ ಮೇಲೆ ನಂಬಿಕೆ ಇಲ್ಲ ಅಂತ ಬರೆದಿದ್ದಾರೆ ಸರ್. ಅದು ಅವರ ಅಭಿಪ್ರಾಯ. ನಮ್ಮ ಅಭಿಪ್ರಾಯ, ನಮ್ಮ ಪೊಲೀಸ್ ಇಲಾಖೆ ಸಮರ್ಥವಾಗಿ ಕೆಲಸ ಮಾಡ್ತಾ ಇದೆ. ಈಗಾಗಲೇ 8 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ತನಿಖೆ ಮುಂದುವರೆದಿದೆ. ಈ ಸಂದರ್ಭದಲ್ಲಿ NIA ಕೊಟ್ಟರೆ ನಾವು NIA ಕೊಡುವಂಥ ಅವಶ್ಯಕತೆನೇ ಬರೋದಿಲ್ಲ ಅಂತ ನಾವು ಕೊಟ್ಟಿಲ್ಲ. ಸರ್, ಅವ್ರ ತಂದೆ ತಾಯಿ ಬೇಸರ ವ್ಯಕ್ತಪಡಿಸ್ತಾರೆ ಸರ್. ಇದುವರೆಗೆ ಸರ್ಕಾರದಿಂದ ಯಾರು ಕೂಡ ಭೇಟಿ ಮಾಡಿ ಸಾಂತ್ವನ ಹೇಳಿಲ್ಲ ಅಂತ ಬೇಸರ. ನೋಡಿ, ಇದು ಒಂದು ಮರ್ಡರ್ ಕೇಸು. ಅವ್ರ ಮೇಲೆ ಅನೇಕ ಕೇಸ್ಗಳಿತ್ತು, 5 ಕೇಸೇನೋ ಅವ್ರ ಮೇಲೆ ಇತ್ತು. ಹಾಗಾಗಿ ಆ ಸಂದರ್ಭದಲ್ಲಿ ನಾವು ಯಾರು ಸರ್ಕಾರದವರು ಯಾರು ಭೇಟಿ ಮಾಡೋದಕ್ಕೆ ನಾವು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್, ನಾನಾಗಲಿ ಮತ್ತು ಯಾರಾಗಲಿ ಭೇಟಿ ಮಾಡಲಿಲ್ಲ. ಆದರೆ ಆ ಕುಟುಂಬಕ್ಕೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಖಂಡಿತವಾಗಿ ನಾವು ಮಾಡಿದ್ದೇವೆ. ಈಗಾಗಲೇ 8 ಜನನ ಅರೆಸ್ಟ್ ಮಾಡಿದ್ದೇವೆ. ಸರ್, ಇದು ರಿವೆಂಜ್ ಆಗಿ ಆಗಿರುತ್ತೆ ಏನಂತ ತನಿಖೆ ಆಗೋ ತನಕ ಏನೂ ಗೊತ್ತಾಗೋದಿಲ್ಲ. ತನಿಖೆ ಆದಮೇಲೆ ಎಲ್ಲ ವಿಚಾರಗಳು ಹೊರಗಡೆ ಬರುತ್ತೆ. ಅದಕ್ಕೆ ಮುಂಚೆ ನಾವು ಸ್ಪೆಕ್ಯುಲೇಟ್ ಮಾಡಿ ಹೇಳೋದು ಸರಿ ಕಾಣಿಸಲ್ಲ. ಪಾಜಿಲ್ ಅವ್ರ ಸಹೋದರ ಕೂಡ 5 ಲಕ್ಷ ಕೊಟ್ಟಿದ್ದ. ಅದೇ ನಾ ಹೇಳಿದ್ನಲ್ಲ, ತನಿಖೆ ಆಗೋ ತನಕ ಇದು ಯಾವುದನ್ನು ಕೂಡ ನಾವು ಕನ್ಕ್ಲೂಡ್ ಮಾಡೋಕ್ಕೆ ಬರೋದಿಲ್ಲ. ಸಾಕಷ್ಟು ಕಠಿಣ ಕ್ರಮ ತೆಗೆದುಕೊಳ್ತಾನೆ ಆದ್ರೂ ಕೂಡ ಬೆಳಗಾವಿಲಾಗಿದೆ, ನೆನೆ ಆಗಿರುವಂತಹದ್ದು ಬೆಳಗಾವಿ. ನೋಡಿ, ಖಂಡಿತವಾಗಿ ನಾವು ಎಲ್ಲ ರೀತಿಯ ಕ್ರಮಗಳನ್ನು ಈ ದೃಷ್ಟಿಯಲ್ಲಿ ನಾವು ತಗೊಳ್ತಾ ಇದ್ದೀವಿ. ಒಂದು ವೇಳೆ ಮರ್ಡರ್ ಆಗುತ್ತೆ ಅಂತ ಏನಾದರೂ ಕ್ಲೂಗಳು ಸಿಕ್ಕಿದ್ರು ಅದ್ರ ಮೇಲೂ ಕ್ರಮ ತೊಗೊಂಡಿದ್ದೀವಿ ಅನೇಕ ಸಂದರ್ಭದಲ್ಲಿ. ಆದಮೇಲೆ ತನಿಖೆ ಮಾಡೋದು, ಅವ್ರನ್ನ ಅರೆಸ್ಟ್ ಮಾಡೋದು ಅದೆಲ್ಲ ಮಾಡಿದ್ದೇವೆ. 99% ಇಲ್ಲಿವರೆಗೂ 2 ವರ್ಷದಲ್ಲಿ ಮರ್ಡರ್ ಆಗಿರೋದ್ರ ಬಗ್ಗೆ ಎಲ್ಲರನ್ನೂ ಅರೆಸ್ಟ್ ಮಾಡಿ ಕಾನೂನಿನ ಪ್ರಕಾರ ಕ್ರಮ ತಗೊಳ್ತಾ ಇದ್ದೀವಿ. ಹಾಗಾಗಿ ನಾವು ಎಲ್ಲ ಎಚ್ಚರಿಕೆಯನ್ನು ನಾನು ಕೊಟ್ಟಿದ್ದೇನೆ. ನಮ್ಮ SP ಗಳಿಗೆ, ನಮ್ಮ ಕಮಿಷನರ್ಗಳಿಗೆ ಎಲ್ಲರಿಗೂ ಕೂಡ ಎಚ್ಚರಿಕೆ ಕೊಟ್ಟಿದ್ದೇನೆ. ಇದೆಲ್ಲ ಇಂಥದ್ದು ಘಟನೆಗಳಾಗ್ದಾಗೆ ನೋಡ್ಕೊಳ್ಳಿ ಅಂತೇಳಿ, ಏನೇನು ಕ್ರಮ ತಗೋಬೇಕೋ ಅದೆಲ್ಲ ತಗೊಳ್ಳಿ ಅಂತ ಹೇಳಿ ತಿಳಿಸಿದ್ದೇವೆ. ಒಂದು ಸಂದರ್ಭದಲ್ಲಿ ಆದಾಗ ನಾವು ಖಂಡಿತವಾಗಿ ಕ್ರಮ ತಗೊಳ್ತೀವಿ. ಯಾರನ್ನು ಸ್ಪೇರ್ ಮಾಡೋದೇ ಇಲ್ಲ. ಬಂಧಿತ ಆರೋಪಿಗಳು ನಿಜವಾದ ಆರೋಪಿಗಳ ಅಂತ ಅನುಮಾನ ಕೂಡ ಅಲ್ಲ ರೀ, ಯಾರನ್ನೋ ಹೆಂಗೆ ಆರೋಪಿ ಅಂತ ಹೇಳ್ಬಿಡೋಕ್ಕಾಗ ಮರ್ಡರ್ ಕೇಸ್ನಲ್ಲಿ ಯಾರೋ ಒಬ್ಬ ಆರೋಪಿ ಸುಮ್ಮನೆ ಯಾರನ್ನೋ ಒಬ್ಬರನ್ನ ಹೇಳೋಕ್ಕಾಗುತ್ತಾ? ನಿನ್ನೆ ಮುಸ್ಲಿಂ ಸಮುದಾಯ ಮುಖಂಡರು ಕೂಡ ಅವ್ರು ಬಂದರು, ನಾನೇನು ಮಾಡೋದಿದೆ, ಬರಬೇಡಿ ನೀವು ಅಂತ ಹೇಳೋಕ್ಕಾಗುತ್ತೆ. ಇವರು ಬರಬೇಕಾಗಿತ್ತು. ನಮ್ಮ ಬೇರೆ ಸಮುದಾಯದವರು ಕೂಡ ಬಂದು ನನಗೆ ರೆಪ್ರೆಸೆಂಟೇಷನ್ ಕೊಟ್ಟಿದ್ರೆ ಅಥವಾ ವಿಚಾರಗಳನ್ನ ಹೇಳಿದರೆ ಅದನ್ನು ಕೇಳ್ತಾ ಇದ್ದೆ. ಬಂದಿದ್ದರು, ನಮ್ಮ ಪಕ್ಷದವ್ರು ಬಂದಿದ್ದರು, ಬೇರೆ ಪಕ್ಷದವ್ರು ಬಂದಿಲ್ಲ. ನಮ್ಮ ಪಕ್ಷದವ್ರು ಬಂದಿದ್ರಲ್ಲ, ರಮಾನಾಥ್ ರೈ ಅವರು ಬಂದಿದ್ದರು, ಮತ್ತು ಬೇರೆ ಬೇರೆ ಮುಖಂಡರುಗಳೆಲ್ಲ ಬಂದಿದ್ದರು, ಬಂದು ನಾನು ಭೇಟಿ ಮಾಡಿದರು. ಅವರೂ ಬರ್ಬೋದಾಗಿತ್ತು. ಏನೋ IBಗೆ ಬರೋದಕ್ಕೆ, ಸರ್ಕಿಟ್ ಹೌಸಿಗೆ ಬರೋದಕ್ಕೇನು ಯಾರು ತಡೆ ಇಲ್ವಲ್ಲ. ಯಾಕೆ ಅವರು ರಮಾನಾಥ್ ರೈ ಹಿಂದೂ ಅಲ್ವಾ? ರಮಾನಾಥ್ ರೈ ಬೇರೆಯವರ ಅಥವಾ ನಮ್ಮ ಬೇರೆ ಪಕ್ಷದ ಅನೇಕ ಜನ, ಮಂಜುನಾಥ್ ಭಂಡಾರಿ ಅವರಿದ್ದರು, ಆಮೇಲಿಂದ ಬೇರೆ ಬೇರೆ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಎಲ್ಲ ಇದ್ದರು. ಅವರೆಲ್ಲ ಹಿಂದೂಗಳಲ್ವಾ?